ಸಿಂಹರಾಶಿ ಪ್ರವಾಸದ ವಿಚಾರ ನಿಮ್ಮ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಂತೋಷವನ್ನು ಕೊಡುತ್ತೆ. ಮುಂದಿನ ದಿನದಲ್ಲಿ ಮಾಡತಕ್ಕಂತಹ ಪ್ರವಾಸದ ಬಗ್ಗೆ ಚಿಂತನೆಯನ್ನು ಚರ್ಚೆಯನ್ನು ಮಾಡ್ತೀರಿ, ಅಥವಾ ಆ ವಿಷಯ ಬಂದಾಗ ಮನಸ್ಸಿಗೆ ತುಂಬ ಸಂತೋಷವನ್ನು ಆನಂದವನ್ನು ಹೊಂದತಕ್ಕಂಥದ್ದಾಗತ್ತೆ. ಅದೃಷ್ಟದ ಬೆಂಬಲ ನಿಮಗೆ ಸಿಕ್ಕಬಹುದಾದಂತಹ ದಿವಸ. ಇದರ ಅರ್ಥ ಅದೃಷ್ಟ ಲಕ್ಷ್ಮಿ ನಿಮಗೆ ಈ ದಿವಸ ಒಲಿತಾಳೆ, ಅಥವಾ ಆ ಅದೃಷ್ಟದಿಂದ ನಿಮ್ಮ ಕೆಲಸಗಳು ಆಗತ್ತೆ ಅನ್ನುವಂತಹ ಅರ್ಥ. ಬೇರೆಯವರನ್ನ ಟೀಕೆ ಮಾಡಬೇಡಿ, ಬೇರೆಯವರನ್ನ ಹಾಸ್ಯ ಮಾಡಬೇಡಿ. ಯಾವುದೇ ರೀತಿಯ ವ್ಯಕ್ತಿಯನ್ನಾಗಲಿ ತನ್ನದೇ ಆದಂತಹ ಗೌರವವನ್ನು ಹೊಂದಿರುತ್ತಾನೆ ಅಂತಕ್ಕಂತಹ ಭಾವನೆಯಿಂದ ನೋಡಬೇಕೇ ಹೊರತು ನಿಮ್ಮ ತನಕ್ಕೆ, ನಿಮ್ಮ ಮಟ್ಟಕ್ಕೆ, ನಿಮ್ಮ ವಿದ್ಯಾಬುದ್ಧಿ, ನಿಮ್ಮ ಇರುವಿಕೆಗೆ ಅನುಗುಣವಾಗಿ ಬೇರೆಯವರನ್ನ ಹಾಸ್ಯ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾದಂಥದ್ದು. ತಪ್ಪುಗಳನ್ನು ಗಮನಿಸಿದರೂ ಕೂಡ ಸುಮ್ಮನಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಏನೋ ಸಮಾಜದಲ್ಲಿ, ಲೋಕದಲ್ಲಿ ತಪ್ಪುಗಳು ನಡೆಯುತ್ತೆ. ಆದರೆ ಅದನ್ನು ಪ್ರಬಲವಾಗಿ ಟೀಕೆ ಮಾಡ್ತಕ್ಕಂತಹ ಗೋಜಿಗೆ ಹೋಗೋದು ಬೇಡ. ಅದು ನಿಮಗೇ ತೊಂದರೆಯನ್ನು ತರುತ್ತೆ ಅನ್ನುವಂತಹ ಅರ್ಥ. ಕೆಲವರ ಸ್ವಭಾವ ಹಾಗೆ, ಎಲ್ಲಾದರೂ ಏನಾದರೂ ತಪ್ಪು ಕಂಡ್ರೆ ನಮಗೆ ಸಂಬಂಧಪಟ್ಟಿದೆಯೋ ಇಲ್ವೋ ಅದನ್ನು ತಿದ್ದಲಿಕ್ಕೆ ಹೋಗೋದು, ಅದನ್ನು ಹೇಳುವಂಥದ್ದು. ಆದರೆ ಎಲ್ಲ ಸಂದರ್ಭಗಳು ಹಾಗೆ ಇರುವುದಿಲ್ಲ, ಅದರಿಂದ ತೊಂದರೆಯೂ ಕೂಡ ಇರುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು. ವೈವಾಹಿಕ ಜೀವನದಲ್ಲಿ ಅಹಂಭಾವದಿಂದ ಸಮಸ್ಯೆ ಆಗುತ್ತೆ, ಈಗೋ ಪ್ರಾಬ್ಲಮ್. ನೀವಲ್ಲಿ ಏನೇ ಮಾಡಿದರೂ ಕೂಡ ನಾನು ಅನ್ನುವಂಥದ್ದು ಬಂದುಬಿಟ್ರೆ ಅಲ್ಲಿ ಹೋಯಿತು, ಕೆಲಸ ಕೆಟ್ಟು ಹೋಯಿತು. ಹಾಗಾಗಿ ಆ ಸಮಸ್ಯೆಗೆ ಕಾರಣ ನಿಮ್ಮಲ್ಲಿರ್ತಕ್ಕಂತಹ ನಾನತ್ವ, ಅದನ್ನು ಬಿಡಬೇಕು, ಕಡಿಮೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಉದ್ಯೋಗಿಗಳಿಗೆ ತಮ್ಮ ಔದ್ಯೋಗಿಕ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಕಾಣುವಂಥದ್ದಿದೆ. ಅದನ್ನು ಗಮನಿಸಿಕೊಳ್ಳಿ. ಹಿಂದೆ ಆದಂತಹ ವ್ಯತ್ಯಾಸಗಳು, ಹಿಂದೆ ಮಾಡಿದಂತಹ ತಪ್ಪು ನಿರ್ಧಾರಗಳು ಈ ದಿವಸ ಫಲವನ್ನು ಕೊಡ್ತಾ ಇದೆ ಅನ್ನುವಂಥದ್ದು ಗೊತ್ತಿರಬೇಕು. ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ದುರ್ಗಾರ್ತಿ ಶಮನಿ ದುರ್ಗಾ ಪದ್ವಿ ನಿವಾರಿಣಿ ಎಂಬತಕ್ಕಂಥದ್ದು ಆಕೆಯನ್ನು ಸ್ತುತಿ ಮಾಡ್ತಕ್ಕಂತಹ ಒಂದು ಶ್ಲೋಕ. ಆ ವಿಚಾರವನ್ನು ಅರಿತು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಸಾಂಸಾರಿಕ ಸಾಮರಸ್ಯವನ್ನು ಕಾಪಾಡಿಕೊಳ್ಬೇಕು. ಸಂಸಾರದಲ್ಲಿ ಇರತಕ್ಕಂತಹ ಯಾವ ನ್ಯೂನ್ಯತೆಗಳಿದೆ, ದೌರ್ಬಲ್ಯಗಳಿದೆ, ಅದನ್ನು ರಸ್ತೆಗೆ ತರುವ ಬದಲು ಮನೆಯಲ್ಲೇ ಕೂತು ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಬುದ್ಧಿವಂತಿಕೆ ನಿಮ್ಮದಾಗಬೇಕು ಅನ್ನುವಂಥದ್ದು. ಸರ್ಕಾರಿ ಸೇವೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅನುಕೂಲತೆಗಳನ್ನು ನೀವು ಹೊಂದುತ್ತೀರಿ. ಸರ್ಕಾರದಿಂದ ಬರಬೇಕಾದಂತಹ ಸವಲತ್ತುಗಳು, ಅನುಕೂಲತೆಗಳು ಈ ದಿವಸ ನಿಮಗೆ ಸೂಚ್ಯವಾಗಿ ಸಿಗ್ತಾ ಇದೆ ಅನ್ನೋದು ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ. ಬೇರೆಯವರ ಸಲಹೆಗಳು ಬೇಕು, ಆದರೆ ಅದೇ ತೀರ್ಮಾನವಾಗಬಾರ್ದು. ಅದರ ಜೊತೆಗೆ ನಿಮ್ಮ ಸ್ವಂತಿಕೆ ಅಥವಾ ಸ್ವಂತ ಬುದ್ಧಿವಂತಿಕೆ ಇರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ನಿಮಗೆ ಈ ದಿವಸ ಯಾರನ್ನು ಕಂಡ್ರೆ ಅತ್ಯಂತ ಪ್ರೀತಿಯೋ, ವಿಶ್ವಾಸವೋ, ಗೌರವವೋ ಅಂತಹ ವ್ಯಕ್ತಿಗಳನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಇದೆ. ಇದರ ಜೊತೆಗೆ ನಿಮ್ಮ ಪ್ರಯತ್ನವೂ ಕೂಡ ಬೇಕು ಅನ್ನುವಂಥದ್ದು. ವ್ಯಾವಹಾರಿಕವಾದಂತಹ ಅನುಕೂಲತೆಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಕ್ಕಂತಹ ದಿವಸ ಇದು. ಹಾಗಾಗಿ ವ್ಯವಹಾರದಲ್ಲಿ ಏನೋ ಒಂದು ರೀತಿಯ ಲಾಭವನ್ನೋ ಅಥವಾ ನಿಮಗೆ ಸಮಾಧಾನವಾಗ್ತಕ್ಕಂತಹ ವಾತಾವರಣದ ಒಂದು ಸೃಷ್ಟಿಯೋ ಅಲ್ಲಿ ಆಗತ್ತೆ ಎನ್ನುವಂಥದ್ದು. ಮಾನಸಿಕವಾಗಿ ಹಿಡ್ತಾ ಇರಬೇಕು. ಮನಸ್ಸನ್ನು ಯಾವಾಗ ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳೋದಿಲ್ವೋ, ಯಾವಾಗ ಆ ಮನಸ್ಸು ನಿಮ್ಮ ಹತೋಟಿಗೆ ಬರೋದಿಲ್ವೋ ಆಗ ತೊಂದರೆಯನ್ನು, ನಷ್ಟವನ್ನು ಅನುಭವಿಸ್ತೀರಿ. ಬೇರೆಯವರು ನಿಮ್ಮನ್ನು ಅಪಹಾಸ್ಯ ಮಾಡಲಿಕ್ಕೆ ಒಂದು ದಾರಿಯಾಗತ್ತೆ ಎನ್ನುವಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಗಮನವನ್ನು ಇಟ್ಟು ಕೆಲಸ ಮಾಡ್ತೀರಿ. ಪರಿಪೂರ್ಣವಾದಂತಹ ಸಮಯವನ್ನು ನಿಮ್ಮ ಕೆಲಸ ಅಥವಾ ಜವಾಬ್ದಾರಿ, ಕರ್ತವ್ಯ ಏನಿದೆ ಅದಕ್ಕೆ ನೀಡ್ತಕ್ಕಂಥದ್ದು. ಕೊನೆಯಲ್ಲಿ ಗುರಿಯನ್ನು ಸಾಧಿಸಿ, ಗುರಿ ಮುಟ್ಟಿ ನಿಟ್ಟುಸಿರನ್ನು ಬಿಡ್ತಕ್ಕಂಥದ್ದು. ನನಗೆ ವಹಿಸಿದ್ದ ಕೆಲಸ ಆಯಿತು, ಅಥವಾ ನನ್ನ ಜವಾಬ್ದಾರಿಯ ಒಂದು ಹಂತವನ್ನು ನಾನು ಮುಗಿಸಿದ್ದೇನೆ ಅಂತಕ್ಕಂತಹ ಸಮಾಧಾನ, ಆತ್ಮತೃಪ್ತಿ ನಿಮಗೆ ಸಿಗ್ತಕ್ಕಂಥದ್ದು.
ತಮಾಷೆ ಅಥವಾ ನಗುವಿನಿಂದ ಬಹಳ ಸಂತೋಷದಿಂದ ಈ ದಿವಸವನ್ನು ಕಳೀತೀರಿ. ಯಾವಾಗ ನೀವು ಅಂದುಕೊಂಡಂತಹ ಕೆಲಸ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತೋ ಆಗ ಸ್ವಾಭಾವಿಕವಾಗಿ ಸಂತೋಷದಲ್ಲಿ ತೇಲಾಡ್ತಕ್ಕಂಥದ್ದು ನಡೆಯುತ್ತೆ ಅಂತ ಅರ್ಥ. ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ವಯಸ್ಸಾದವರು, ಕಾಯಿಲೆಯಿಂದ ನರಳುತ್ತಾ ಇದ್ದಂಥವರು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಅನುಭವಿಸಬೇಕಾದಂತಹ ದಿವಸವಾಗತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂತಹ ದಿವಸ, ಸಿಕ್ಕಿಯೂ ಆಗಿದೆ ಅನ್ನುವಂತಹ ಅನುಭವ ನಿಮ್ಮ ಗಮನಕ್ಕೆ ಬರುತ್ತೆ. ಹೊಸ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತಕ್ಕಂತಹ ಚಿಂತನೆ ಮನಸ್ಸಿಗೆ ಬರುತ್ತೆ. ಅಥವಾ ಇರುವಂತಹ ಆಸ್ತಿಯನ್ನು ಮೇಲ್ದರ್ಜೆಗೆ ಏರಿಸಬೇಕು, ಏನೋ ಹೊಸದಾಗಿ ಧನಾತ್ಮಕವಾದಂತಹ ಬದಲಾವಣೆಯನ್ನು ಮಾಡಬೇಕು ಅಂತಕ್ಕಂತಹ ಚಿಂತನೆ ಮನಸ್ಸಿಗೆ ಬರತಕ್ಕಂಥದ್ದು. ಸದ್ಗುರು ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ವೃಶ್ಚಿಕ ರಾಶಿ, ವ್ಯಾವಹಾರಿಕವಾಗಿ ಅದೃಷ್ಟವಶಾತ್ ನೀವೇನೋ ಕಷ್ಟದಿಂದ ಪಾರಾಗ್ತೀರಿ, ನಷ್ಟದಿಂದ ಪಾರಾಗ್ತೀರಿ, ಅದನ್ನು ಗಮನಿಸಬೇಕಾಗತ್ತೆ. ಉದ್ಯೋಗದಲ್ಲಿ ಒತ್ತಡವನ್ನು ತಪ್ಪಿಸ್ಕೊಳ್ಬೇಕು. ಪ್ರತಿಯೊಂದು ಕೆಲಸವೂ ಕೂಡ ಒತ್ತಡಪೂರ್ವಕವಾಗಿರುತ್ತೆ. ಆದರೆ ನಾವು ಎಷ್ಟರ ಮಟ್ಟಿಗೆ ಅದರಿಂದ ಹೊರಬರಬಹುದು, ಯಾವ ರೀತಿಯಲ್ಲಿ ಸಮಾಧಾನಕರವಾಗಿ ನಮ್ಮ ಕೆಲಸವನ್ನು ನಾವು ಮಾಡಬಹುದು ಅನ್ನುವಂತಹ ಆಲೋಚನೆ, ಆ ಬುದ್ಧಿವಂತಿಕೆ ಕೆಲಸ ಮಾಡಬೇಕಾಗಿರುತ್ತೆ. ಅದನ್ನು ಆಲೋಚನೆ ಮಾಡಿ ಸಾಮಾಜಿಕ ಕಾರ್ಯಗಳಿಗೆ ನಿಮ್ಮ ಕೊಡುಗೆ ಅಗತ್ಯ ಅನ್ನುವಂಥದ್ದು ಗೊತ್ತಾಗುತ್ತೆ. ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ ನೀವು ಪ್ರಯತ್ನಪೂರ್ವಕವಾಗಿ ಸಾರ್ವಜನಿಕವಾದಂತಹ ಕೆಲವು ಕೆಲಸಗಳನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಅಥವಾ ಬೇರೆಯವರಿಗೆ ನಿಮ್ಮ ಸಹಾಯ, ನಿಮ್ಮ ಮಾರ್ಗದರ್ಶನ ಅಲ್ಲಿ ಬೇಕಾಗತ್ತೆ ಅನ್ನುವಂತಹ ಅರ್ಥ ಇದು. ಸಣ್ಣ ಪುಟ್ಟ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಮೊದಲು ಅದನ್ನು ದೂರ ಮಾಡ್ಕೊಂಡ್ಬಿಡಿ. ಇಲ್ಲದೇ ಇದ್ದರೆ ಮಹತ್ತರವಾದಂತಹ ಸಂಕಲ್ಪಕ್ಕೆ ಅದು ಅಡ್ಡಿಯಾಗಬಹುದು ಅಥವಾ ಯಾವುದೇ ರೀತಿಯ ಮನಶ್ಚಾಂಚಲ್ಯಕ್ಕೆ ಅದು ಕಾರಣ ಆಗಬಹುದು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಹೊರಗಿನ ಜನ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ, ನಿಮ್ಮನ್ನು ಎಷ್ಟೋ ಜನ ಹಿಂಬಾಲಿಸ್ತಾರೆ. ನಿಮ್ಮಲ್ಲಿರ್ತಕ್ಕಂತಹ ವಿದ್ಯೆಯೋ ಬುದ್ಧಿಯೋ ಅಥವಾ ವಿಶೇಷವಾದಂತಹ ಯಾವುದೋ ಕೌಶಲವೋ ಜನಾಕರ್ಷಣೆಗೆ ಕಾರಣವಾಗುತ್ತೆ ಎನ್ನುವಂಥದ್ದು. ಆದರೆ ಮನೆಯಲ್ಲಿ ಮಾತ್ರ ಉತ್ತಮವಾದಂತಹ ವಾತಾವರಣ ಇರುವುದಿಲ್ಲ. ಅದು ಮನಸ್ಸಿಗೆ ಅಸಮಾಧಾನವೇ ಹೊರತು ಸಂತೋಷ ಅಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.